ನನಗೆ ಖುಷಿ ಆಗ್ಬಿಡ್ತು ದೇವ್ರು ನೋಡ್ತಾ ಇದ್ದಂಗೆ ಒಳಗಡೆ. ಇವು ಸುತ್ತ ದೇವ್ರುಗಳ್ನ ನೋಡ್ಬೋದು, ಎಷ್ಟು ದೇವ್ರು. ಹೋಟ್ಲ ಯಾವ್ದಾರ ದೇವಸ್ಥಾನ ಬಂದ್ಬಿಟ್ಟು ನಾವು ಮಿಸ್ ಆಗಿ ಅನಿಸ್ತಾ ಇದೀವಿ ಇವಾಗ. कटत नाही तुम बिन रतिया करी आई रे मिलन तो आई रे मिलन तो है आई रे मिलन तो. ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗುರು. ಇವತ್ತು ನಾಳೆ ಎಲ್ಲಪ್ಪ ಇದ್ದೀವಿ ಅಂದ್ರೆ ಬೊಮ್ಮಸಂದ್ರದಲ್ಲಿ ಲೊಕೇಟ್ ಆಗಿರುವಂತ ದಿ ರಾಮೇಶ್ವರಂ ಕೆಫೆ ಅನ್ನೋ ಹೋಟ್ಲಿಗೆ ಬಂದಿದೀವಿ. ಇದು ನೋಡಿದ್ರೆ ಲಿಟ್ರಲಿ ದೇವಸ್ಥಾನ ಇದ್ದಂಗೆ ಐತೆ ಗೈಸ್. ವೈಬು ಎಲ್ಲ ದೇವಸ್ಥಾನ ತರನೇ ಫೀಲು. ಅದಕ್ಕೆ ಇವತ್ತು ಇಲ್ಲಿ ಫುಡ್ನ ಟ್ರೈ ಮಾಡೋಣ ಅಂತ ಬಂದಿದೀವಿ. ನನ್ನ ಫೇವ್ರೇಟ್ ಆಗಿರುವಂತ ಇಡ್ಲಿನ ಮತ್ತೆ ದೋಸೆ ಟ್ರೈ ಮಾಡೋಣ ಗೈಸ್. ತಿಂದು ರಿವ್ಯೂ ಮಾಡೋಣ. ಒಳಗೆ ಬರ್ತಾ ಇದ್ರೇನೆ ಫಸ್ಟ್ ವೈಬೇ ಬೇರೆ ತರ ಇದೆ ಗೈಸ್, ಸಕ್ಕದಾಗ ಇದೆ. ಇದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಇರಿ, ಸಕ್ಕದಾಗ ಕಾಣಿಸ್ತಾ ಇದೆ. ಒಳಗಡೆ ಬಂದ್ರೆ ನೀವು ಫಸ್ಟ್ ನೋಡ್ಬೋದು, ಸಿಟ್ಟಿಂಗ್ ಏರಿಯಾ ನೋಡ್ಬೋದು. ಇಲ್ಲಿ ನೋಡ್ರಿ ಇಲ್ಲಂಗೈತೆ. ಇದು ಯಾವ್ದು ಅಂದ್ರೆ ಆದಿಯೋಗಿ ನೋಡಿದೀರ ನೀವು, ಕೊಯಂಬತ್ತೂರಲ್ಲಿ ಐತಲ್ಲ, ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಇರೋದು. ಸೇಮ್ ಅದೇ ತರ ಟ್ಯೂನ್. ಏನ್ ಮಸ್ತಾಗೈತೆ ನೋಡ್ರಿ, ಇದು ಸಕ್ಕದಾಗ ಕಾಣಿಸ್ತೈತಿ ಇಲ್ಲಿಂದ ನೋಡಕ್ಕೆ. ಬೇರೆನೆ ವೈಬು, ಒಳ್ಳೆ ಡಿವೈನ್ ಫೀಲ್ ಇಲ್ಲಿ. ನೀವು ಇವಾಗ ಹಂಗೆ ಮುಂದೆ ಬಂದ್ರೆ ಈ ಸೈಡ್ ನೋಡ್ಬೋದು. ಈ ಸೈಡು ಶಿವಂದಿದ್ರೆ ಇಲ್ಲಿ ಕುಟೀರ ಐತೆ. ಕುಟೀರ ಅಂದ್ರೆ ಈ ದನ ಕರುಗಳನ್ನೆಲ್ಲ ಸಾಕ್ತಾರಲ್ವಾ ಆಗಿನ ಕಾಲದಲ್ಲಿ, ಕೃಷ್ಣನ ಕುಟೀರ ಅಂದ್ರೆ ದನದ ಕೊಟ್ಟಿಗೆ ಅಂತ. ಯಾವ ತರ ಸೆಟಪ್ ಮಾಡೋರು ನೋಡ್ರಿ. ಚಿಕ್ಕ ಚಿಕ್ಕ ಹಸುಗಳು ಸಕ್ಕದಾಗ ಕುಂತವೆ. ಸಕ್ಕದ ಪ್ಲಾನಿಂಗ್ ಮಾಡೋರು ಗೈಸ್ ಈ ದೇವಸ್ಥಾನ ಮಾತ್ರ. ಇಲ್ಲಿ ನೋಡ್ಬೋದು ತುಳಸಿ ಐತೆ. ಈ ಸೈಡ್ ನೋಡ್ಬೋದು ಸುಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಸಕ್ಕದಾಗ ಮಾಡೋರು ಗೈಸ್. ನೀವೆಲ್ಲಾದ್ರೂ ಕುತ್ಕೊಂಡು ಏನಾದ್ರೂ ತಿಂದು ಯಾವ ತರ ಬೇಕಂದ್ರೆ ಎಕ್ಸ್ಪ್ಲೋರ್ ಮಾಡ್ಬೋದು. ಕಾವೇರಿ ನೀರು, ಕಾವೇರಿ ಅಂತಾನೆ ಹಾಕ್ಬಿಟ್ಟವ್ರೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದ್ ಬಿಟ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು ಭೈರವಿ ದೇವಿ. ಅಂದ್ರೆ ನೀವು ಈಶಾ ಫೌಂಡೇಶನ್ಗೆ ಏನಾದ್ರು ಹೋಗಿದ್ರೆ ಇದೆಲ್ಲ ನೋಡ್ಬೋದು ನೀವು ಕೊಯಂಬತ್ತೂರಲ್ಲಿ. ಸೇಮ್ ಅದೇ ತರ ಮಾಡವ್ರೆ. ಚಪ್ಪಲಿ ಹಾಕಿದೀನಿ, ಹೋಗ್ಬಾರ್ದು ಅಂತ ಇದೀನಿ ಗೈಸ್. ಇವಾಗ ಬರ್ರಿ ಒಳಗಡೆ ಹೋಗಿ ನೋಡೋಣ ಏನ್ ಫುಡ್ ಆರ್ಡರ್ ಮಾಡ್ಬೋದು ಅಂತ. ಓಹೋ ನೋಡ್ರಿ ಬಾಸ್ ಕುಂತವ್ರಿ ಇಲ್ಲಿ. ಮರ ಒಣಗೋದೈತೆ ಗೈಸ್, ಬೇವಿನ ಮರ. ಅದು ಸಕ್ಕದಾಗೈತೆ. ಇದು ವೈಬೇ ಬೇರೆ ತರ ವೈಬ್ ಕೊಡುತ್ತೆ ಇಲ್ಲಿ. ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ರಾಮೇಶ್ವರಂ ಕೆಫೆಗೆ. ಯಾವ್ದಾದ್ರು ಹೋಟ್ಲು ರೆಸ್ಟೋರೆಂಟ್ಗೆಲ್ಲ ಹೋಗಿದ್ದೀನಿ, ರಾಮೇಶ್ವರಂ ಕೆಫೆಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ನೋಡ್ರಿ ಸಾತ್ವಿಕ್ ಮೀಲ್ ಭೋಜನ ಇದೆ. ಸಾತ್ವಿಕ್ ಮೀಲ್ನ ಟ್ರೈ ಮಾಡ್ಬಿಡೋಣ. ಇಲ್ಲ ಅಂದ್ರೆ ಏನ್ ಗೈಸ್, ಸಂಜೆ 4 ಗಂಟೆವರೆಗೆ ಇರುತ್ತಂತೆ ಸಾತ್ವಿಕ್ ಮೀಲ್. ತಗೊಂಡ್ಬಿಡೋಣ, ಟ್ರೈ ಮಾಡೋಣ ಸಾತ್ವಿಕ್ ಮೀಲ್ನ ಇವಾಗ. ಬಾ 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 ಏನೈತೆ ಗುರು ವೈಬು. ನೀವು ಸುತ್ತ ದೇವ್ರುಗಳ್ನ ನೋಡ್ಬೋದು, ಎಷ್ಟು ದೇವ್ರು. ಏನ್ ಗುರು ಈ ತರ ಇದು ಹೋಟ್ಲ ಯಾವ್ದಾರ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನಾವು ಮಿಸ್ ಆಗಿ ಅನಿಸ್ತಾ ಇದೀವಿ ಇವಾಗ. ನಮ್ಗೆ ಏನ್ ಬೇಕೋ ಆರ್ಡರ್ ಮಾಡ್ಬೋದು. ಇಲ್ಲೇ ಇಟ್ಕೊಟ್ಟಿರ್ತಾರೆ, ಇಲ್ಲಿ ಆರ್ಡರ್ ಮಾಡಿ ಏನ್ ಬೇಕೋ ತರ್ಸ್ಕೊಂಡ್ ತಿನ್ಬೋದು. ಗೈಸ್ ಸಿಕ್ಕಾಪಟ್ಟೆ ದೊಡ್ಡದು ಗೈಸ್ ಶಾಪು. ಈ ಸೈಡಲ್ಲಿ ನೋಡಿ ನಿಮ್ಗೆ ಆಚೆನೂ ಜಾಗ ವೇಸ್ಟ್ ಮಾಡಿಲ್ಲ. ಸಿಟ್ಟಿಂಗ್ ಕೆಪಾಸಿಟಿ ಇನ್ನೂ ಜಾಸ್ತಿ ಮಾಡೋರೆ, ಬಂದ್ರೆ ಯಾರಿಗೂ ಬೇಜಾರಾಗಬಾರ್ದು ಅಂತ. ಅದರ ಸಕ್ಕತ್ತ ಪ್ಲಾನಿಂಗ್ ಮಾಡೋರು ಈ ಸೈಡಲ್ಲಿ. ಇವಾಗ ಹಿಂದೆಗಡೆನೂ ತೋರಿಸ್ತೀನಿ ಬರ್ರಿ. ಹಿಂದೆಗಡೆ ಹೋಗೋಣ. ಇಲ್ಲೆಲ್ಲ ಬಂದವರು ಆರಾಮಾಗಿ ಕುತ್ಕೊಂಡು ಏನ್ ಬೇಕೋ ತಿಂತಾ ಇರ್ತಾರೆ. ಇದು ಮೈನ್ ಕೌಂಟ್ರು, ಇಲ್ಲೇ ಮೈನ್ ಕೌಂಟ್ರ್ ಮಾಡೋದು. ಆ ಸೈಡ್ಗೆ ಹೋಗೋಣ ಇರಿ ಗೈಸ್. ಕೈ ತೊಳಿಯೋದು ನೋಡಿ ಯಾವ ಥರ ಅರೇಂಜ್ಮೆಂಟ್ಸ್ ಮಾಡೋರೆ. ಕಲ್ಲೊಳಗೆ ಈ ಸೈಡು ಅಷ್ಟೇ. ಸುತ್ತಲೂ ದೇವ್ರೇ ಕಾಣಬಹುದು ಗೈಸ್. ನೀವು ಎಲ್ಲಿ ನೋಡಿದ್ರು ದೇವ್ರದ್ದು ಸಕ್ಕದಾಗ ಮಾಡ್ಸವ್ರಿ. ಏನು ಕಲ್ಲಲ್ಲೇ ಮಾಡ್ಸವ್ರೇನಪ್ಪ. ಅದೇ ನೋಡ್ರಿ ನಮ್ಮ ಬಾಸ್ನ ನೋಡ್ರಿ ಹೆಂಗವ್ರಿ. ನನಗೆ ಖುಷಿ ಆಗ್ಬಿಡ್ತು ದೇವ್ರು ನೋಡ್ತಾ ಇದ್ದಂಗೆ ಒಳಗಡೆ. ಈ ಸೈಡ್ ಅಷ್ಟೇ ಗೈಸ್. ಇಲ್ಲಿ ಸಾತ್ವಿಕ್ ಮೀಲ್ ಇಲ್ಲಿ ಟ್ರೈ ಮಾಡ್ಬೇಕೇನೋ. ಇಲ್ಲಿಗೆ ಬರೋಣ ಇವಾಗ. ಅಲ್ಲಿ ಹೋಗಿ ಟೋಕನ್ ತಗೊಂಬಿಟ್ಟು ಅಲ್ಲೇ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಬೋದು. ಬುಕ್ಕಿಂಗ್ ಮಾಡ್ಬಿಟ್ಟು ಸೀದಾ ಅಲ್ಲಿಗೆ ಬಂದರೆ ಕುತ್ಕೊಂಡು ಟ್ರೈ ಮಾಡ್ಬೋದು ಗೈಸ್.
ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಹೋಗಿ ಟ್ರೈ ಮಾಡೋಣ. ಗೈಸ್ ಆ ಮಿಷಿನ್ಗಳು ಕರೆಕ್ಟಾಗಿ ಹೊರಗೈತಿಲ್ಲ ಗೈಸ್, ಅದಕ್ಕೆ ಇಲ್ಲಿ ಇವಾಗ ಟೋಕನ್ನೇ ತಗೊಂಬಿಡೋಣ ಅಂತ ಸುಮ್ಮನೆ ಅಲ್ಲಿ ಮಿಷಿನ್ನೇ ಹೊರಗೈತಿಲ್ಲ ಕರೆಕ್ಟಾಗಿ ಎಲ್ಲ. ಇವಾಗ ಇಲ್ಲೇ ತಗೊಂಬಿಡೋಣ ಬನ್ನಿ ಗೈಸ್, ಏನು ಬೇಕೋ ಇಲ್ಲಿ ತಗೊಬೋದು ಗೈಸ್. ಆ ಸೈಡ್ ಹೋಗ್ಬೇಕಂತೆ, ಅಲ್ಲೇ ತೊಗೊಂಡು ಹಂಗೆ ಒಳಗಡೆ ಹೋಗ್ಬೇಕಂತೆ, ಆ ಸೈಡೇ ಹೋಗ್ತಾ ಇದೀವಿ ಇವಾಗ ಅದಕ್ಕೆ ಅಂತ. ಸಿಕ್ಕಾಪಟ್ಟೆ ಅಲ್ಲಿ ಬೇಕಪ್ಪ ಈ ಕಡೆ ಒಂದು ಗೈಸ್. ಇಲ್ಲಿ ನೋಡಿ, ಇದು ಲಕ್ಷ್ಮೀ ಉಪಹಾರ ಅಂತ ಇದ್ರ ಹೆಸರು, ಅನ್ನಲಕ್ಷ್ಮಿ ಅಂತ ಕರೀತಾರೆ. ಇವಾಗ ಇದನ್ನು ತಗೊಂಡು ಹಿಂಗೆ ಒಳಗಡೆ ಹೋಗಿ ಊಟ ಮಾಡ್ಬೇಕು ಕುತ್ಕೊಂಡು ಗೈಸ್. ಆ ಸೈಡು ಕೆಳಗಡೆ ಕುತ್ಕೊಂಡು ತಿನ್ನಂಗಿದ್ರೆ ಕೆಳಗಡೆ ಕುತ್ಕೊಂಡು ತಿನ್ಬೋದು ಫುಡ್ಡು, ಇಲ್ಲ ಅಂದರೆ ಈ ಥರ ಮೇಲ್ಗಡೆ ಕುತ್ಕೊಂಡು ತಿನ್ಬೋದು. ನೀವೆಲ್ಲಾದರೂ ಕುತ್ಕೊಂಡು ತಿನ್ಬೋದು. ಸಕಾಲಾಗಿ ಅರೇಂಜ್ಮೆಂಟ್ಸ್ ಮಾಡೋರೆ. ನಾವೆಲ್ಲಿ ಟಿಕೆಟ್ ಕೊಡ್ತೀವೋ ಅಲ್ಲೇ ಕೊಡ್ತಾರೆ, ಅಲ್ಲೇ ಕುತ್ಕೊಂಡು ತಿನ್ಬೋದು ಗೈಸ್. ನಾವೆಲ್ಲಾದರೂ ಕೆಳಗಡೆನೇ ಕುತ್ಕೊಂಡು ತಿನ್ನೋಣ, ಇಲ್ಲ ಪ್ರಸಾದ ಪ್ಯಾಂಟ್ ಆಗಲ್ಲ ಗೈಸ್, ಇಲ್ಲೇ ಮೇಲ್ಗಡೆ ಕುತ್ಕೊಳ್ಳೋಣ. ಎಷ್ಟು ದೊಡ್ಡ ಫ್ಯಾನ್ ನೋಡಿ ಗೈಸ್, ಸಕ್ಕತ್ತಾಗೈತೆ. ಇವಾಗ ಬಂದು ಕುಂತ್ಕೊಂಡಿದ್ದೀನಿ ಈ ಜಾಗದಲ್ಲಿ, ಎಲೆ ಬಂತು ಇವಾಗ ಗೈಸ್. ಅನ್ಲಿಮಿಟೆಡ್, ನೀವು ಎಷ್ಟಾದರೂ ತಿನ್ಬೋದು ಹೊಟ್ಟೆ ತುಂಬ. ಇವಾಗ ಟೆನ್ಷನ್ ತಗೊಳಂಗಿಲ್ಲ ಗೈಸ್. ಹಿಂಗೆ ನೋಡ್ರಿ, ಒಂದೊಂದೇ ಬಡಿಸ್ತಾ ಇರ್ತಾರೆ, ಏನು ಬೇಕೋ ಎಷ್ಟು ಬೇಕೋ ಹಾಕಿಸ್ಕೊಬೋದು. ಇವರು ಎಲ್ಲ ಮಸ್ತಾಗಿ ರೆಡಿ ಆಗ್ಬಿಟ್ಟವ್ರಪ್ಪ. ಹಾಂ ಬೈ, ಅಯ್ಯ ಇದಾದ ಡಿಫ್ರೆಂಟ್ ಆಗೈತೆ ಕಲರ್, ಘಮ ಘಮ ಅಂತ ಇದೆ ಚಟ್ನಿ ಗೈಸ್. ಯಾವ್ದ್ರಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ಲ. ತುಪ್ಪ ಹಾಕಿ ಹಿಂಗೆ ಎತ್ತಿ, ಆಹಾ ಅಬ್ದುಟ ಏನು ಗೈಸ್, ವೆರೈಟಿ ಹಾಕ್ಬಿಟ್ಟವ್ರೆ ಎಲೆ ಮೇಲೆ. ಯಾವ್ದನ್ ತಿನ್ನೋದು ಯಾವ್ದನ್ ಬಿಡೋದು. ಅಬ್ದುಟ ಹಾಕ್ಬಿಟ್ಟೈತಿ ಇವತ್ತು ನನಗಂತಿಲ್ಲಿ. ಗೈಸ್ 450 ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ. ಯಾವ ರೇಂಜಿಗೆ ತಿನ್ಬೇಕು ಹೇಳಿ ನಾನು. ಪುಳಿಯೋಗರೆ ಟ್ರೈ ಮಾಡೋಣ. ಪುಳಿಯೋಗರೆ ನಾರ್ಮಲ್ ಆಗಿಲ್ಲ, ಇದೊಂಥರ ಸಕ್ಕತ್ತಾಗೈತೆ ಕಲರು. ಗೈಸ್ ಇಂಪ್ರೆಸಿವ್, ಪುಳಿಯೋಗರೆ ಸಕ್ಕತ್ತಾಗಿದೆ. ಏನಪ್ಪ ಸಕಾಲ ಮಾಡೋದು ಪುಳಿಯೋಗರೆ. ಇನ್ನೊಂದು ಪುಳಿಯೋಗರೆ ಸೂಪರ್ ಆಗಿ ಮಾಡೋದು. ಇದೇನು ಗೈಸ್ ಇದು, ಇದೇನೋ ಗೊತ್ತಿಲ್ವಲ್ಲ. ಇದೇನೋ ಗೊತ್ತಿಲ್ಲ ಗೈಸ್, ಒಂಥರ ಅದೇ ಬಾಯಾಗ ಕಟ್ಟಾಯ್ತು ತಿಂಡಿ. ಉಪ್ಪಿನಕಾಯಿ ಇರ್ಬೇಕಣ್ಣ ಮೋಸ್ಟ್ಲಿ, ಅದು ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಟ್ರೈ ಮಾಡೋಣ. ಫ್ರೆಶ್ಶು ಕೋಸಂಬರಿ ಪಲ್ಯ ನೋಡಿ ಗೈಸ್, ಇಷ್ಟು ಸಕಾಲಾಗದೆ. ಬರೀ ಇದೇ ಐತೆ, ಕಾಯೇ ಇದೆ. ಕೋಸಂಬರಿ ಪಲ್ಯನೂ ಸೂಪರು, ಕಾಳು ಪಲ್ಯ. ನೀವು ಎಷ್ಟಲ್ಲಿ ಆದ್ರೂ ಹಾಕಿಸ್ಕೊಬೋದು, ಟೆನ್ಷನ್ ಇಲ್ಲ. ಇಲ್ಲೇ ನಿಂತಿರ್ತಾರೆ, ತಾಮಂದ್ ಆಗ್ತಾ ಇರ್ತದೆ. ಎಷ್ಟು ಸಲ ಬೇಕಂದ್ರೆ ತಿಂತಾ ಇರ್ಬೋದು. ನೀವು ಯಾವ್ದೊಂದು ತೋರಿಸ್ತೀರೋ ಅದನ್ನೇ ತಗೊಂಡ್ ಹಾಕ್ತೀರಿ ಗೈಸ್. ನೀವು ಎಷ್ಟು ಸಲ ಆದ್ರೂ ತಿನ್ಬೋದು. ಆಮೇಲೆ ಇದೇನಪ್ಪ ಇದು, ಇದು ನಾನು ತಿನ್ನಲ್ಲ ಗೈಸ್. ಇದನ್ನ ಹಾಕ್ಬಿಟ್ಟವ್ರೆ ನನಗೆ. ತೊಂಡೆಕಾಯಿದು ಅಂದ್ರೆ ಆಗಲ್ಲ. ತೊಂಡೆಕಾಯಿ ಏನಪ್ಪ ಇದು, ತೊಂಡೆಕಾಯಿ ಪಲ್ಯ ಅಂದ್ರೆ ಆಗಲ್ಲ. ಇದಾಗ ಪಲ್ಯ ಹಾಕೋರೆ. ಚಟ್ನಿ ಗೈಸ್, ಚಟ್ನಿ ಸೆಟ್ ಆಗಲ್ಲ. ಬೀಟ್ರೋಟ್ ಪಲ್ಯ ನೋಡ್ರಿ, ಏನ್ ಪಿಂಕ್ ಕಲರ್ ಆಗ್ಬಿಟ್ಟೈತೆ. ಓ ವಡೆ ಬಂತು ಗೈಸ್, ಮಸ್ತಾಗಿರೋದು. ಮತ್ತೆ ಹಪ್ಪಳ, ಅದ್ರ ಜೊತೆಗೆ 1 ಪೀಸ್ ಮೆಣಸಿನ್ಕಾಯಿ, ದೃಷ್ಟಿ ಆಗ್ಬಾರ್ದು ಅಂತ. ಬೀಟ್ರೋಟ್ ಪಲ್ಯನೂ ಸೂಪರು. ವಡೆ ಬಂದೈತೆ, ವಡೆ ಟ್ರೈ ಮಾಡೋಣ. ಬಿಸಿ ಬಿಸಿ ವಡೆ. ವಡೆ ಏನ್ ಸಕ್ಕತ್ತಾಗಿ ಬಂದೈತೆ ಗೊತ್ತಾ. ಆಕೆ ಹಂಗೆ ಕಾಣುತ್ತೆ ನಿಮ್ಗೆ. ಸಕ್ಕ ಇದೇನಿದು, ಇದೊಂದೇ ಒಂದು ಟ್ರೈ ಮಾಡ್ಬಿಡೋಣ.
ಈ ಮೊಸರುದು ಗೈಸ್, ಮೊಸರಿಂದ ಮಾಡಿರೋದು ಏನು ಅಂತಾನೆ ಗೊತ್ತಾಯ್ತಿಲ್ಲ. ಈ ಎಲ್ಲ ತಿಂದು ಇದನ್ನ ಮರ್ಕೊಂಡೇ ಬಿಟ್ಟಿದ್ದೀನಿ ನೋಡ್ರಿ, ಇದನ್ನ ಮರ್ಕೊಂಡೇ ಬಿಟ್ಟಿದ್ದೀನಿ. ಇದನ್ನ ಟ್ರೈ ಮಾಡ್ಬೇಕಾಯ್ತು ನಾನು ಫಸ್ಟು. ಅಯ್ಯ ಗೈಸ್, ರಿಯಲಿ ದೇವ್ರ ಪ್ರಸಾದ ಇದ್ದಂಗೆ ಐತಿ ಇದು. ಇದು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೇಮ್ ದೇವ್ರ ಪ್ರಸಾದ ಇದ್ದಂಗೆ ಐತಿ. ಎಲೆ ಮೇಲೆ ಹಾಕ್ತೀನಿ ನಂಗೆ ಖಾಲಿ ಇದು. ಇದ್ರ ಮುಂದೆ ಇನ್ನೇನನ್ನ ಹಾಕಿಸ್ಕೊಬೋದು, ಎಲ್ಲ ತೋರಿಸ್ತೀನಿ ಗೈಸ್. ಇದನ್ನ ಟ್ರೈ ಮಾಡ್ಬಿಡ್ತೀನಿ, ಫಸ್ಟ್ ಖಾಲಿ ಮಾಡ್ಬಿಡ್ತೀನಿ. ಗೈಸ್ ಇವಾಗ ರೈಸು ಮತ್ತೆ ಸಾಂಬಾರ್ ಹಾಕಿಸ್ಕೊಂಡಿದೀನಿ. ಇದನ್ನ ಟ್ರೈ ಮಾಡೋಣ. ಯಾಕೆ ಗೊತ್ತಾ, ಎಲ್ಲ ಟ್ರೈ ಮಾಡ್ಬೇಕಲ್ಲ ಗೈಸ್, ಸಿಕ್ಕಾಪಟ್ಟೆ ಜಾಸ್ತಿ ತಿನ್ನಕ್ಕಾಗಲ್ಲ. ಟೇಸ್ಟ್ ಮಾತ್ರ ಸೂಪರ್ ಆಗೈತೆ ಗೈಸ್. ಇವಾಗ ಗೊತ್ತೈತಿ ಯಾಕೆ ಎಲ್ಲ ರಾಮೇಶ್ವರಂ ಕೆಫೆ ಅಂತಾರೆ ಅಂತ. ಸಕ್ಕತ್ತಾಗೈತೆ ಸಾಂಬಾರು, ಟೇಸ್ಟ್ ಮಸ್ತಾಗೈತೆ. ಯಪ್ಪ ಸಖತ್ತು ಟೇಸ್ಟು ಸಾಂಬಾರು ಮಾತ್ರ. ಒಳ್ಳೆ ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡ್ದಂಗೆ ಐತೆ ನನಗೆ ಫೀಲ್, ಅಷ್ಟು ಸಖತ್ತಾಗೈತೆ ಗೈಸ್. ಇವಾಗ ನೋಡ್ರಿ ರಸಮ್ ಹಾಕಿಸ್ಕೊಂಡಿದೀನಿ, ರಸಮ್ ಟೇಸ್ಟ್ ಮಾಡೋಣ. ಇಲ್ಲಿ ರಸಮ್ ಜೊತೆನ ಮಸ್ತಾಗಿರುತ್ತೆ ಅಂತ ಹೇಳವ್ರೆ. ರಸಮ್ ಮಸ್ತಾಗೈತೆ ಗೈಸ್. ಇದೆ ಅಂದ್ರೆ ಅಷ್ಟೊಂದು ಇಂಪ್ರೆಸಿವ್ ಇಲ್ಲ ರಸಮ್. ರಸಮ್ ಜೊತೆನೂ ಸೂಪರ್ ಆಗೈತೆ, ಅದ್ರ ಅಷ್ಟೊಂದು ಇಂಪ್ರೆಸಿವ್ ಅಲ್ಲ ಗೈಸ್, ಹೇಳೋಣಲ್ಲ. ಲಾಸ್ಟ್ ಫೈನಲ್ ಮೊಸರು ತಿನ್ಬಿಟ್ಟು ಖಾಲಿ ಮಾಡೋಣ ಗೈಸ್, ಸುಸ್ತಾಗ್ಬಿಡ್ದು ನನಗೆ ಎಷ್ಟು ತಿನ್ನೋಷ್ಟೊತ್ತಿಗೆ. ಫೈನಲ್ ಆಗಿ ನೋಡ್ಬೋದು, ಇವಾಗ ಮೊಸರು ಮತ್ತೆ ಉಪ್ಪು ಹಾಕೊಂಡಿದೀವಿ. ಸ್ವಲ್ಪ ಇದಕ್ಕೆ ಉಪ್ಪಿನಕಾಯಿ ಹಾಕ್ಬೇಕು, ಮಸ್ತಾಗಿರುತ್ತೆ. ಹಿಂಗೆ ಹಾಕಿ ಕಲ್ಸ್ಕೊಂಡು ತಿನ್ಬಿಟ್ರೆ ಊಟ ಕಂಪ್ಲೀಟ್ ಆಗೈತೆ ಗೈಸ್. ಚೆನ್ನಾಗೈತೆ. ಏನು ಹಾಕಿಸ್ಕೊಳಕೈತಿಲ್ಲ ನನಗೆ, ಅಷ್ಟೊಂದು ಕರೆಕ್ಟಾಗಿ ತಿನ್ನಲ್ಲ ನಾನು, ಸ್ವಲ್ಪನೇ ತಿನ್ನೋದು ಗೈಸ್ ಲೈಟಾಗೆ. ಇದೆಲ್ಲ ಜೀರ್ಣ ಯಾವ ಕಾಲಕ್ಕೆ ಐತದ ನೋಡೋಣ. ಅದೇನ್ದ್ರಲ್ಲೇ ತಿಂದ್ರು ಸಮಾಧಾನ ಆಗಲ್ಲ ಗೈಸ್. ಈ ಮಧ್ಯಾಹ್ನ ಮೊಸರನ್ನ ತಿನ್ಬಿಟ್ರೆ ಮನ್ಸಿಗೆ ಏನೋ ಒಂಥರ ಖುಷಿ. ಸಕ್ಕತ್ತಾಗೈತೆ ಮೊಸರು, ಸಕ್ಕತ್ತಾಗೈತೆ ಕ್ವಾಲಿಟಿ. ಮೊಸರು ಕ್ವಾಲಿಟಿ ಸಕ್ಕತ್ತಾಗೈತೆ, ಏನೋ ಒಂಥರ ಟೇಸ್ಟ್ ಮೊಸರು ಮಾತ್ರ. ಮೋಸ್ಟ್ ಇವರೇ ಮಾಡಿಸಿರ್ಬೋದು ಇದು. ಅಂದ್ರೆ ಇವ್ರದೇ ಗೋಶಾಲೆ ಏನಾದ್ರು ಇರ್ಬೇಕು, ಅದಕ್ಕೆ ಫುಲ್ಲು ಪ್ಯೂರ್ ಆಗೈತೆ ಮೊಸರು. ಆಹಾ ಆಹಾ. ಓಕೆ ಗೈಸ್, ಊಟ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ, ಎಲ್ಲ ಏನು ಬಿಟ್ಟಿಲ್ಲ, ಎಲ್ಲ ಖಾಲಿ ಮಾಡಿ ಸಿಗ್ತೀನಿ ಗೈಸ್. ಫೈನಲಿ ಊಟ ಮುಗಿಸಿದಾಯ್ತು. ಇವಾಗ ಆಚೆ ಹೋಗ್ತಾ ಇದೀವಿ, ಆಚೆ ಹೋಗಿ ಸಿಗ್ತೀನಿ ಬರ್ರಿ. ಏನು ಸಖತ್ತಾಗಿ ಪ್ಲಾನಿಂಗ್ ಮಾಡೋರು ನೋಡಿ ಗೈಸ್. ಎಲೆ ಅಡಿಕೆ ಬೇಕಂದ್ರೆ ಹಾಕೊಬೋದು, ಎಲೆ ಒಂದೆರಡು ಅಡಿಕೆ, ಸ್ವೀಟ್ ಅಡಿಕೆ ಬೇಕಂದ್ರೆ ಹಾಕೊಬೋದು. ಕೈಯಲ್ಲಿ ಮುಟ್ಟಂಗಿಲ್ವ ನಾವು, ಎಲ್ಲ ಏನೇ ಬಿಟ್ರಿ ಎಲ್ಲ ಅಡಿಕೆ ಬಿಡಲ್ಲ ಗೈಸ್, ಎಲ್ಲ ಅಡಿಕೆ ಹಾಕೊಂಡ್ಬಿಡ್ತೀನಿ. ಒಂದೆರಡು ಊಟ ಚೆನ್ನಾಗಿ ಜೀರ್ಣ ಆಗ್ಬಿಡುತ್ತೆ, ಸುಣ್ಣ ಹಾಕೊಳ್ಳಲ್ಲ. ಹೋಗ ಗೈಸ್, ಬರೀ ಆಚೆ ಹೋಗೋಣ. ಥ್ಯಾಂಕ್ ಯು ಮ್ಯಾಮ್. ಗೈಸ್ ಫೈನಲಿ ಊಟ ಕಂಪ್ಲೀಟೆಡ್. ಪಡೆ ತುಂಬ ಊಟ ಮಾಡಿ ಆಯ್ತು. ಬಾಸ್ ನೋಡಿ ಹೆಂಗೈತೆ. ಓಟ್ಲು ಮಾತ್ರ ಚಿಂದಿ ಮಾಡೋರಪ್ಪ. ನಾನು ಫಸ್ಟ್ ಟೈಮ್ ರಾಮೇಶ್ವರನ ಕೆಫೆ ನೋಡ್ತಾ ಇರೋದು. ಹೋಟ್ಲು ಮಾತ್ರ ಚಿಂದಿ ಮಾಡವ್ರೆ, ತಮಾಷೆನೇ ಅಲ್ಲ. ಗೈಸ್ ಕುಡಿಯೋ ನೀರು ನೋಡಿ ಯಾವ ಥರ ಮಾಡೋರು ಸಿಸ್ಟಮ್. ನೀವು ಆನ್ ಮಾಡಿ ನೀರು ಹಿಡ್ಕೊಂಡು ಕುಡಿಯೋದು ಬೇಕಂದ್ರೆ. ಬಿಸಿನೀರು ಬೇಕು ಅಂದರೆ ಬಿಸಿನೀರು ಇಲ್ಲೇ ಐತೆ. ಅಷ್ಟೇ ಗೈಸ್, ಫೈನಲ್ಲಿ ಒಂದು ಒಳ್ಳೆ ಊಟ ತಿಂದಿದ್ದಾಯಿತು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದರೆ ಪುಡಿ ಇಡ್ಲಿ ಮತ್ತು ದೋಸೆ ಟ್ರೈ ಮಾಡೋಣ. ಮೈನಾಗಿ ಅದಕ್ಕೆ ಅಂತಲೇ ಬಂದಿದ್ದು, ಆದರೆ ಇವತ್ತು ತಿನ್ನೋಕ್ಕಾಗಲ್ಲ. ಗೈಸ್ ಫೈನಲಿ ಊಟ ಮುಗಿಸಿದಾಯ್ತು. ಈ ವಿಡಿಯೋ ನೋಡಿ ನಿಮಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಅನ್ಕೊಂತೀನಿ. ನೀವು ಯಾವಾಗಾದ್ರೂ ಈ ಬೊಮ್ಮಸಂದ್ರ ಸೈಡ್ಗೆ ಬಂದರೆ
ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೆ, ಅದಕ್ಕೆ ಬಂದು ತಿನ್ಕೊಂಡು ಹೋಗೋಣ ಅಂತ ಬಂದೆ. ನೀವೇನಾದ್ರೂ ಈ ಸೈಡ್ಗೆ ಬಂದಾಗ ಮಿಸ್ ಮಾಡಿದ್ರೆ ರಾಮೇಶ್ವರಂ ಕೆಫೆಗೆ ವಿಸಿಟ್ ಮಾಡಿ ಈ ಸುಂದರವಾದ ಸೌಂದರ್ಯನ ಸವಿರಿ. ಅದಕ್ಕೆ ಅಂತಾನೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದೇವಸ್ಥಾನದ ವೈಫೈ ಬೇರೆ ಐತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಗೈಸ್.